ರಕ್ತ ಮಾಂಸ ಧಾರಿಯಾದನು, ಸೈತಾನನನ್ನು ಅಡಗಿಸಿಬಿಡುವುದಕ್ಕೆ. ಸೈತಾನನು ಪರಲೋಕದಿಂದ ದೊಬ್ಬಲ್ಪಟ್ಟ ಮೇಲೆ ಈ ಭೂಲೋಕದಲ್ಲಿ ಆತನ ಆಡಳಿತವು ನಡೀತಾ ಇದೆ. ಅದು ಕಣ್ಣಿಗೆ ಕಾಣದ ಹಾಗೆ ಎಲ್ಲ ದುಷ್ಕೃತ್ಯಗಳು ಈ ಲೋಕದಲ್ಲಿ ನಡೀತಾ ಇವೆ. ಅಷ್ಟೇ ಅಲ್ಲದೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ ಆತನು ರಕ್ತ ಮಾಂಸಧಾರಿಯಾದನು ಅಂತಂದರೆ, ಸೈತಾನನನ್ನು ಶಿಲುಬೆ ಮೇಲೆ ಯೇಸು ಸ್ವಾಮಿ ಮರಣಿಸಿ ಸೈತಾನನಿಗೆ ಸೋಲುಂಟು ಮಾಡುವುದಕ್ಕಾಗಿ, ಸೈತಾನನ ಕಾರ್ಯಗಳಿಗೆ ಸೋಲುಂಟು ಮಾಡುವುದಕ್ಕಾಗಿ, ಮಾಟ ಮಂತ್ರ ತಂತ್ರದ ಶಕ್ತಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಸೈತಾನನು ಮಾಡುವಂಥ ಕೆಟ್ಟ ಕೆಟ್ಟ ಗುಣಗಳಿಂದ ಕೆಟ್ಟ ಕೆಟ್ಟ ಕಾರ್ಯಗಳಿಂದ ಬಿಡಿಸುವುದಕ್ಕಾಗಿ, ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ ಅಂತಂದರೆ ಆತನನ್ನು ಪೂರ್ತಿ ನಾಶ ಮಾಡುವುದಕ್ಕಾಗಿ ಆತನು ರಕ್ತ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು ಎಂದು ನಾವು ನೋಡುತ್ತೇವೆ. ರಕ್ತ ಮಾಂಸಧಾರಿ ಆಗಿರುವುದಕ್ಕೆ ಕಾರಣಗಳಿವೆ, ಬಹಳಷ್ಟು ಕಾರಣಗಳಿವೆ. ಆದರೆ ಇಲ್ಲಿ ಕೆಲವುಗಳನ್ನು ನಾವು ಆರಿಸಿಕೊಂಡಿರುವ